ಕಾಡಂಚಿನ ಪ್ರದೇಶಗಳಲ್ಲಿ ಜಾನುವಾರುಗಳನ್ನು ಅರಣ್ಯ ಪ್ರದೇಶದಲ್ಲಿ ಮೇಯಿಸಲಿಕ್ಕೆ ಬಿಡಬಾರ್ದು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಎಲ್ಲ ನಮ್ಮ ಸಂಘಟನೆಗಳು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಫಾರೆಸ್ಟ್ ಇಲಾಖೆ ಮುಂಭಾಗ ನಾವಂತೂ ಒಂದು ಕೇಳಲಿಕ್ಕೆ ಬಯಸ್ತೀವಿ ಅರಣ್ಯ ಸಚಿವರಿಗೆ. ನಿಮ್ಮ ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ಫಾರೆಸ್ಟ್ ಇರ್ಬೋದು, ರೇಂಜ್ ಇರ್ಬೋದು, ಏರ್ ಆಫೀಸರ್ಸ್ಗಳಿರ್ಬೋದು, ಅವರ ಕುಮ್ಮಕ್ಕಿನಿಂದನೇ ಗಂಧದ ಮರ ಕಡಿತಾರೆ, ಅವ್ರನ್ನ ಬಿಟ್ಬಿಡ್ತೀರಿ. ಜಿಂಕೆಗಳನ್ನ ಹೊಡಿತಾರೆ, ಅವ್ರನ್ನ ಬಿಡ್ತೀರಿ. ನಿಮ್ಮ ಐಆರ್ ಆಫೀಸರ್ಸ್ಗಳಿಗೆ ಕಾಡಿನ ಪ್ರಾಣಿಗಳ ಮಾಂಸವನ್ನು ನಿಮ್ಮ ಇಲಾಖೆಯಲ್ಲೇ ಇದ್ದುಕೊಂಡು ಒಂದಷ್ಟು ಜನ ವ್ಯವಸ್ಥಿತವಾಗಿ ಇಟ್ಕೊಂಡು ಹೊಡೆದು ಸಾಗಿಸುವಂಥ ಜಾಲನೂ ಕೂಡ ಇದೆ. ನಾನು ಹೇಳ್ತೀನಿ, ನಾವು ಹಿಡಿದು ಕೊಡ್ತೀನಿ, ಬೇಕಂದರೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ? ಯಾರೋ ಬಡ ರೈತ ಒಂದು 5 ಕುರಿಗಳು 10 ಕುರಿಗಳು ಹಸುಗಳನ್ನ ಬಿಟ್ಬಿಟ್ಟು ಮೇಯಿಸೋಕ್ಕೆ ಹೋದರೆ ನೀವು ಅವನ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತೀರಿ. ನಿಮ್ಮ ಇಲಾಖೆ ಆದೇಶವನ್ನು ಕೂಡ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಸುಮಾರು ಒಂದು 4-5 ದಿನಗಳಿಂದನೂ ಕೂಡ ಪ್ರತಿರೋಧಗಳು ಬಂದಂಥ ಸಂದರ್ಭದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಬೇರೆ ಬೇರೆ ರಾಜ್ಯಗಳ ಜಾನುವಾರುಗಳನ್ನ ಮಾತ್ರ ನಿಷೇಧ ಮಾಡಿದ್ದೀವಿ, ಇಲ್ಲಿನ ನಿಷೇಧ ಮಾಡಲಿಲ್ಲ ಅಂತಂತೇಳಿ. ಆದರೆ ನಿಮ್ಮ ಅಧಿಕಾರಿಗಳು ಯಾವುದೇ ಜಾನುವಾರುಗಳನ್ನು ಒಳಗಡೆ ಬಿಡೋದಿಲ್ಲ. ಯಾರೋ ಒಬ್ಬ ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಕರಳೆಗಳು ಜನರುಗಳು ತಿನ್ನಲಿಕ್ಕೆ ಕರಳೆಗಳನ್ನ ಅಕ್ಕಪಕ್ಕ ಇರ್ತಕ್ಕಂಥವ್ರು ಮುರ್ಕೊಬಂದು ಮಾರುವಂಥ ಪರಿಸ್ಥಿತಿ ಇದೆ. ಅವ್ರನ್ನ ಹಿಡ್ಕೋತೀರಿ. ದಿನನಿತ್ಯನೂ ಬಿದಿರುಗಳನ್ನು ಕಡಿದು, ಮರಗಳನ್ನು ಕಡಿದು ಚಂದ್ರಕೇಣಿ ಅಂಥವರು, ಬೇರೆ ಬೇರೆ ಬೊಂಬುಗಳನ್ನು ಮಾರಾಟ ಮಾಡುವಂಥವ್ರು, ಎಕ್ಸ್ಪೋರ್ಟ್ ಮಾಡುವಂಥವ್ರನ್ನ ಯಾರು ಕೂಡ ನಿಮ್ಮ ಫಾರೆಸ್ಟ್ ಇಲಾಖೆಯವರು ಹಿಡಿಯೋದಿಲ್ಲ. ಯಾವುದೇ ಕಡೆಯಿಂದನೂ ಹೋದ್ರೂ ನಮ್ಮ ರೈತನೇ. ನಮ್ಮ ರೈತ ಇವತ್ತು ಬೆಳೆ ಎಲ್ಲಿಗೆ ಹೋಗ್ತಾನೆ? ನಮ್ಮ ರೈತ ಹಸುಗಳನ್ನ ಮೇಯಿಸ್ಕೊಳ್ಳೋಕ್ಕೆ ಇವತ್ತಾಗಲೇ ಹಸುಗಳು ನಶಿಸಿ ಹೋಗ್ತಾವೆ. ಎಲ್ಲರೂ ಕೂಡ ಸೀಮೆ ಹಸುಗಳನ್ನು ತಂದು ಒಂದು ವಿಷಪೂರಿತವಾದಂಥ ಹಾಲನ್ನು ಕುಡಿಲಿಕ್ಕೆ ನೀವು ಪೋಷಣೆಯನ್ನು ಮಾಡ್ತಿದ್ದೀರಲ್ಲ ಸರ್ಕಾರ. ನಮ್ಮ ಹಳ್ಳಿಕಾರ್ ತಳಿಯನ್ನು ಪೋಷಣೆ ಮಾಡಲಿಕ್ಕೆ ನಿಮ್ಮ ಕಾಡಿನಲ್ಲಿ ಮೇಯಿಸಲಿಕ್ಕೆ ಅವಕಾಶನೂ ಕೂಡ ಮಾಡಿಕೊಡ್ಬೇಕು. ಆ ತಳಿಯನ್ನು ಎಲ್ಲಿ ಕಾಡಂಚಿನ ಹಳ್ಳಿಗಳಲ್ಲಿ, ಈ ಮಕ್ಕಳಂದ ಇರ್ಬೋದು, ಚೀಲಂದವಾಡಿ ಇರ್ಬೋದು, ಹುಣಸಳ್ಳಿ ಭಾಗ ಇರ್ಬೋದು, ಇಲ್ಲೆಲ್ಲ ಕಾಡಂಚಿನ ಜಾಗದಲ್ಲಿ ಹಳ್ಳಿಕಾರ್ ತಳಿಯನ್ನು ಬೆಳೆಸಿರ್ತಕ್ಕಂಥ ರೈತರುಗಳು ಇನ್ನೆಲ್ಲಿ ಮೇಯಿಸ್ತಾರೆ? ಅವನ್ನ ಸೀಮೆ ಹುಲ್ಲಾಕ್ಕೊಂಡು ಕಟ್ಟಾಕ್ಕೊಂಡು ಮೇಯಿಸ್ಲಿಕ್ಕೆ ಆಗೋದಿಲ್ಲ. ಕಾಡಿಗೆ ಬಿಟ್ಟು ಮೇಯಿಸಬೇಕು. ನಮ್ಮ ಮುನ್ರಾಜು ಅವರು ಹೇಳ್ದಂಗೆ, ಹಾಗಾದರೆ ನಿಮ್ಮ ಕಾಡು ಪ್ರಾಣಿಗಳನ್ನು ನಮ್ಮ ಊರಿಗೆ ಹಾಕ್ಬಿಡ್ತೀರಿ? ಹಾಗಾದ್ರೆ ನೀವು ಕಟ್ಟಾಕಬಿಡಿ, ನಾವು ನಮ್ಮ ಜಾನುವಾರುಗಳನ್ನ ನಾವು ಕಟ್ಟಾಕೊಬಿಡ್ತೀವಿ. ಊರು ನಮ್ಮದು, ಕಾಡು ನಿಮ್ಮದಲ್ವಾ? ಕಾಡಿನಲ್ಲಿರ್ತಕ್ಕಂಥ ಆನೆಗಳನ್ನ 100 ಜನಗಳನ್ನ ತುಳಿಸಾಯಿಸಿದವಲ್ಲ, ಅದು ಕೊಲೆ. ನಿಮ್ಮ ಅರಣ್ಯ ಇಲಾಖೆಯ ಪ್ರಾಯೋಜಕತ್ವದ ಕೊಲೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಆನೆ ತುಳಿತಿದ್ದ ಸಾವಲ್ಲ, ನಿಮ್ಮ ನಿರ್ಲಕ್ಷ್ಯದಿಂದ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನಿಮ್ಮನ್ನ ಡ್ಯೂಟಿ ಮಾಡಿ ಅಂತ ಬಿಟ್ಟರೆ ಮನೇಲಿ ಬಂದು ಮನೆ ಕೂತೀರಿ. ಆನೆಗಳೇನು ಮಾಡ್ತವೆ? ಆಹಾರವನ್ನು ಅರಸ್ಕೊಂಡು ನಾಡಿಗೆ ಬರ್ತವೆ. ಅವು ನಮ್ಮಂಗೆ ಮನುಷ್ಯರಂಗೆ ಕೆರೆ ಕಟ್ಟೆಗಳನ್ನು ನೀವು ನಿರ್ಮಿಸ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ನಿಮ್ಮ ಇಲಾಖೆಗೆ ಬಂದರೆ ಗುಳುಮ್ ಮಾಡ್ಕೋತೀರಿ. ಅದನ್ನು ನೀವು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಕಾಡು ಒಳಗಡೆ ಮಾಡಿದ್ರೆ ನಾಡಿಗೆ ಯಾಕೆ ಬರ್ತವೆ ಆನೆಗಳು, ಕಾಡು ಪ್ರಾಣಿಗಳು? ಅವ್ಯಾವು ಕೂಡ ಮಾಡೋದಿಲ್ಲ. ಇವಾಗ ಒಂದು ಏನೋ ರೈಲ್ವೆ ಬ್ಯಾರಿಕೇಡ್ ಅಂತ ಹಾಕ್ತಿದ್ರಿ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ ಹಣ ಬಂದರೆ ಅದನ್ನು ನುಂಗಿ ನೀರು ಕುಡ್ಕೋತಿದ್ದೀರಿ. ನಮ್ಮ ರೈತರು ಮಾತ್ರ ಒಂದು ಗೇಟ್ ಹಾಕ್ಕೊಬಿಟ್ಟು ಅಲ್ಲಿನ ಫಾರೆಸ್ಟ್ರು ಅವ್ರು ಯಾರೋ ಅಧಿಕಾರಿಗಳು ಅವ್ರು ಹೋಗೋದನ್ನು ತಡೆಯೋದು, ಅವ್ರ ಮೇಲೆ ಕೇಸ್ ಹಾಕ್ಸೋದು. ನೀವು 6 ತಿಂಗಳು 3 ತಿಂಗಳಿಗೊಂದು ಸರಿ ನಿಮ್ಮ ಇಲಾಖೆಯವರೇ ಜಿಂಕೆ ಹೊಡೆದು, ಮೊಲ ಹೊಡೆದು, ಕಾಡು ಪ್ರಾಣಿಗಳು ಹೊಡೆದು ತಿನ್ನುವಂಥವ್ರನ್ನ ಬಿಟ್ಬಿಡ್ತೀರಿ. ಯಾರೋ ಅಮಾಯಕರನ್ನ ಕರ್ಕೊಬರೋದು, 4 ಜನ ಕೂರಿಸೋದು, ಯಾವುದೋ ಒಂದು ಪ್ರಾಣಿದು ಒಂದು ದಿವಸ ಹಿಡ್ಕೊಬಂದ್ಬಿಡೋದು, ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ಶೋ ಮಾಡೋದು, ಒಂದು ಕೇಸ್ ಹಾಕೋದು, ಕಳಿಸೋದು. ಇದು ನಿಜವಾಗ್ಲೂ ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಬರೋದಾದರೆ ದಿನನಿತ್ಯನೂ ಕೂಡ 100 ಪ್ರಕರಣಗಳು ಈ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನಡೀತಾ ಇರ್ತವೆ. ಈಶ್ವರ್ ಖಂಡ್ರೆ ಅವರೇ, ನೀವು AC ರೂಮಲ್ಲಿ ಕೂತ್ಕೊಂಡು ಆದೇಶ ಮಾಡಿದ್ರೆ ಸಾಲದು, ಪ್ರತಿ ತಾಲೂಕು ಗಡಿ ಅಂಚಿನ ಭಾಗಗಳಿಗೆ ಬಂದು ನೀವು ನೋಡಬೇಕು ಇಲ್ಲಿನ ರೈತರ ಸಮಸ್ಯೆಗಳು, ಗೋಳುಗಳೇನು ಅಂತೇಳಿ. ಇವೆಲ್ಲೆಲ್ಲ ಕೂತ್ಕೊಂಡು ಆದೇಶ ಮಾಡೋದಲ್ಲ. ಇದರ ವಿರುದ್ಧ ನಾವು ಕೂಡಲೇ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿನ ಮೂಲಕ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳ ಮೂಲಕ ಕೂಡಲೇ ಎಲ್ಲ ಆದೇಶಗಳನ್ನು ವಾಪಸ್ ತಗೊಂಡು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಕಾಡು ಪ್ರಾಣಿಗಳನ್ನು ಉಳಿಸಬೇಕು, ನಾಡಿನ ಜನರನ್ನು ಉಳಿಸಬೇಕು, ನಮ್ಮ ಹಳ್ಳಿಕಾರ್ ತಳಿಯ ಹಸುಗಳನ್ನು, ಕುರಿ ಮೇಕೆಗಳನ್ನು, ನಾಟಿ ತಳಿಗಳನ್ನು ಉಳಿಸಬೇಕು ಅಂತಂದೇಳಿ ನಿಮ್ಮ ಮಾಧ್ಯಮದ ಮೂಲಕ ಅರಣ್ಯ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ಕಾಡಂಚಿನ ಜಾನುವಾರುಗಳು ಅರಣ್ಯ ಪ್ರದೇಶಗಳ ಒಳ ಬರಬಾರದು ಅಂತ ಹೇಳಿ
ಮತ್ತೆ ಅದನ್ನು ಒಂದಾಗುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ಬಹುತೇಕ ಕರ್ನಾಟಕ, ದಕ್ಷಿಣ ಕರ್ನಾಟಕ ಒಳಗೊಂಡಂಗೆ ಬಹುತೇಕ ಭಾಗ ಕಾಡಂಚಿನಲ್ಲೇ ನಾವೆಲ್ಲ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಕಾಡಿಗೂ ಕಾಡಂಚಿನ ಹಳ್ಳಿಗಳಿಗೂ ಭಾಳ ಸಂಬಂಧ ಇರ್ತಕ್ಕಂಥದ್ದು. ಅವರು ಹೊಂದಾಣಿಕೆಯಲ್ಲಿ ಇದುವರೆಗೂ ಕೂಡ ಇದ್ದಾರೆ. ಕಾಡಂಚಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದ ಯಾವುದೇ ಬೆಳೆ ಬೆಳೆಯೋಕ್ಕಾಗಲ್ಲ. ಆಡು ಕುರಿಗಳನ್ನು, ಹಸುಗಳನ್ನು ನಂಬಿಕೊಂಡೆ ಅಲ್ಲಿ ಜನ ಬದುಕ್ತಾ ಇರೋದು. ಕಾಡು ಒಳಗಡೆ ನೀವು ಬರಬಾರ್ದು ಅನ್ನೋದಾದರೆ 100ಕ್ಕೆ 90% ನಿಮ್ಮ ಕಾಡು ಪ್ರಾಣಿಗಳನ್ನ ನಾವು ಸಾಕ್ತಾ ಇದ್ದೀವಿ. ಎಲ್ಲ ಒಂದು 10% ಕಾಡಲ್ಲ ಅಷ್ಟೇ, ಮಿಕ್ಕವೆಲ್ಲನೂ ಕೂಡ ನಾಡಲ್ಲೇ ಇರೋದವು. ಎಲ್ಲ ಕಾಡು ಪ್ರಾಣಿಗಳನ್ನು ನಿಮ್ಮ ಇಲಾಖೆ ಹೇಳಿ, ಮಾನ್ಯ ಅರಣ್ಯ ಸಚಿವರೇ, ನಿಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿ ಎಲ್ಲ ಕಾಡು ಪ್ರಾಣಿಗಳನ್ನು ನೀವು ಒಳಗಡೆ ಇಟ್ಕೋಬೇಕು. ಅರಣ್ಯದಿಂದ ಅವು ಜಿಂಕೆನೂ ಕೂಡ ಹೆಚ್ಚಿಗೆ ಬರಬಾರ್ದು, ಮಲನೂ ಕೂಡ ಹೆಚ್ಚಿಗೆ ಬರಬಾರ್ದು, ಆನೆ ಅಲ್ಲ ಮಲನೂ ಕೂಡ ಕಡಿಮೆ ಬರಬಾರ್ದು. ಆ ರೀತಿಯಾಗಿ ನೀವು ಕ್ರಮ ಕೈಗೊಳ್ಳಿ. ಮತ್ತು ನಿಮ್ಮ ಇಲಾಖೆಯಲ್ಲಿರ್ತಕ್ಕಂಥ ದೊಡ್ಡ ಲೋಪದೋಷಗಳನ್ನ ನೀವು ಮುಚ್ಕೊಳ್ಳೋಕ್ಕಾಗದೇ ಮೇಲೆ ದನ ಕರ ಮೇಯಿಸ್ಕೊಂಡ್ರೆ ಕುಸ್ಲಿಗಳೆಲ್ಲ ಹೋಗ್ಬಿಡ್ತಾವಂತೆ. ಒಂದು ಆನೆ ನಮ್ಗೆ ಎಷ್ಟು ಹಾಳು ಮಾಡ್ತದೆ ಬಂದರೆ, ಒಂದು ಆನೆ ಬಂದರೆ 100 ತೆಂಗಿನ ಮರ ಹಾಳು ಮಾಡ್ತದೆ. ಒಂದು ಸೀಮೆ ಎಷ್ಟು ಮೇಯ್ತು, ಒಂದು ಆಟೆ ಎಷ್ಟು ಮೇಯ್ತದೆ, ಒಂದು ಆಡೆ ಎಷ್ಟು ಮೇಯ್ತದೆ. ಅರಣ್ಯ ಪ್ರದೇಶ ಸರ್ಕಾರದ ಅಧೀನೂ ಕೂಡ ಅಲ್ಲಿಯ ಜನ ವಾಸ ಇದ್ದಾರೆ. ಅಲ್ಲಿಯ ಜನ ಅದು ನಂಬ್ಕೊಂಡು ಬರ್ತಾ ಇದ್ದಾರೆ. ಲಕ್ಷಾಂತರ ಕುಟುಂಬಗಳು ಅರಣ್ಯ ಗಡಿಭಾಗಗಳಲ್ಲಿ ಅರಣ್ಯ ಜೊತೆ ಸಂಪರ್ಕದಲ್ಲಿದ್ದಾರೆ. ನಿಜವಾಗ್ಲೂ ಅರಣ್ಯ ಉಳಿಸ್ತಾ ಇರೋದು ಅರಣ್ಯ ಗಡಿಭಾಗದಲ್ಲಿರ್ತಕ್ಕಂಥ ರೈತರು. ಇಲಾಖೆಯಲ್ಲಿ 20 ಜನ ಇದ್ಬಿಟ್ರೆ ಅರಣ್ಯ ಉಳಿಸ್ತದೇನ್ರಿ? ಇವತ್ತು ಅರಣ್ಯ ಸಂರಕ್ಷಣೆಯಾಗಿಟ್ಟಿರೋದು, ಸಮತೋಲನವಾಗಿಟ್ಟಿರೋದು ಆ ಭಾಗದ ಗಡಿಭಾಗದ ರೈತರುಗಳು. ಹಾಗಾಗಿ ಈ ಒಂದು ಎಲ್ಲೋ ಕೂತ್ಕೊಂಡು ವಿಧಾನಸೌಧದಲ್ಲಿ ಯಾರೋ ಒಂದು ವರದಿ ಕೊಟ್ಟರು ಆ ಕ್ಷಣಕ್ಕೆ ಹೆಂಗೆ ಬೇಕಾದ್ರೂ ಆದೇಶ ಮಾಡೋದಲ್ಲ. ಸಾಧಕವಾದ ಕಾರಣ ಎಷ್ಟು ಕುಟುಂಬಗಳು ಜಾನುವಾರುಗಳು ನಂಬ್ಕೊಂಡಿವೆ. ಅಲ್ಲಿ ಬೇರೆ ಆ ಕುಟುಂಬಗಳು ಏನೋ ಮತ್ತು ಆಡು ಕುರಿಗಳಿಂದ ಜೀವನ ಮಾಡ್ತಾಯಿದ್ದಾರೆ. ಅಷ್ಟು ಕುಟುಂಬಕ್ಕೆ ಯಾರು ಕಟ್ಕೊಡ್ತಾರೆ ಪರಿಹಾರನ? ನಿಮ್ಮ ಆನೆ ಬರ್ತದೆ, ಇವೆಲ್ಲ 300 ರೂಪಾಯಿ 400 ರೂಪಾಯಿ ಕೊಡ್ತೀರಿ ಪರಿಹಾರ ಅಂತ. ನೀವು ಅವೈಜ್ಞಾನಿಕವಾದ ಇಂಥ ಅವೈಜ್ಞಾನಿಕವಾದನ್ನು ಮಾಡಬೇಕು. ಏನು ಒಂದು ಮರಕ್ಕೆ ಈಗ ಒಂದು ಮರ ಉಳ್ಳೋದ್ರೆ ತೆಂಗಿನ ಮರ, ಅದೇ KADBಗೋ ರಸ್ತೆಗೆ ಹೋದರೆ ಎಷ್ಟು ಕೊಡ್ತಾರೆ? 15,000, 20,000, 30,000 ರೂಪಾಯಿ ಮರದ ವಯಸ್ಸಿನ ಕೊಡ್ತಾರೆ. ನೀವು ಯಾವುದೇ ಮರಕ್ಕೆ ಉಳ್ಳೋದ್ರೂ ಕೂಡ 600 ರೂಪಾಯಿ ಕೊಡ್ತೀರಿ. ಮನುಷ್ಯ ಸತ್ತರೆ ಈಗೆಲ್ಲ 10 ಲಕ್ಷ ಮಾಡೋರೆ, ಮೊದಲೆಲ್ಲ 5 ಲಕ್ಷ ಇತ್ತು. ಮನುಷ್ಯನಿಗೆ ಮೇಲೆ ಬೆಲೆನೇ ಇಲ್ಲ. ಕಾಡು ಪ್ರಾಣಿಗಳಷ್ಟು ಮನುಷ್ಯನೂ ಅಷ್ಟೇ ಮಾತ್ರ ಬೆಲೆ ಇರೋದು. ನೀವು ಒಂದು ಪ್ರಾಣಿ ಸುತ್ತೋಗ್ಬಿಟ್ಟ ಕ್ಷಣಕ್ಕೆ ಈ ಆದೇಶನ ಹೊಡಿಸಿದಿರಿ. ಎಲ್ಲೋ ಇಲ್ಲ ತಪ್ಪಾಗಿರ್ಬೋದು, ಒಂದು 5 ಹುಲಿಗಳು ಸತ್ತು ಆದೇಶ ಹೊಡಿಸಿದಿರಿ. ಎಷ್ಟು ಲಕ್ಷ ಜನ ಕಾಡು ಪ್ರಾಣಿಗಳಿಂದ ರೈತರು ಸುತ್ತವ್ರೆ? ಪ್ರತಿ ವರ್ಷ ಎಷ್ಟು ಜನ ರೈತರುಗಳು ಕಾಡು ಪ್ರಾಣಿ ಹಾವಳಿಗಳಿಂದ ಸಾಯ್ತಾ ಇದ್ದಾರೆ? ಅದ್ರ ಮಾಹಿತಿ ಸರ್ಕಾರಕ್ಕಿಲ್ವಾ? ಅವಾಗ ಏನು ಕ್ರಮ ತೊಗೊಂಡಿದ್ರಿ? ಅರಣ್ಯ ಇಲಾಖೆ ಮೇಲೆ ನೀವು ಯಾವ ಸುಸ್ತು ಕ್ರಮ ತೊಗೊಂಡಿದ್ರಿ? ಪ್ರಾಣಿಗಳನ್ನ ಆಚೆ ಬರ್ತಾ ಇರೋ ಥರ ಯಾವ ರೀತಿ ಮಾಡಿದ್ರಿ? ಅವಕ್ಕೆ ಮೇವು ಯಾವ ರೀತಿ ಒದಗಿಸಿದಿರಿ? ಕಾಡು ಪ್ರಾಣಿ ಯಾಕೆ ಹೆಚ್ಚು ಬರ್ತವೆ? ಕೋಟ್ಯಾಂತರ ರೂಪಾಯಿ ಸರ್ಕಾರ ಬಿಡುಗಡೆ ಆಗುತ್ತೆ, ಎಲ್ಲೋ ಹೋಗ್ತಾ ದುಡ್ಡಲ್ಲ. ಬೇಸಿಗೆಗಾಲದಲ್ಲಿ ನೀವು ಕಾಡು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಹಾರ ವ್ಯವಸ್ಥೆ ಎಲ್ಲಿ ಮಾಡಿದ್ದೀರಿ? ಹೊಟ್ಟೆ ತುಂಬ ಆಹಾರವನ್ನು ಒಳಗೆ ಕೊಟ್ಟರೆ ಐಸಿ ಯಾಕೆ ಗೊತ್ತಾವು? ಸ್ಕೂಲ್ಗಳು ಕೊಟ್ಬಿಟ್ಟು ಮರಗಳಿಗೆ ನಡೆಸ್ಬಿಟ್ಟು ಕೊಡೋದು ಹಚ್ಕೋತೀರಿ ಕಾಡು ಬೆಳೆಸಿ ಅಂದರೆ. ಪಂಚಾಯತಿಗಳು ಕೊಟ್ಬಿಟ್ಟು ಸ್ಕೂಲ್ಗಳಿಗೆ ತಂದು ನಡೆಸ್ಬಿಟ್ಟು ಅಲ್ಲಿ ಅರಣ್ಯ ಇಲಾಖೆ ಮಾಡ್ತೀರಿ, ಪರಿಸರ ದಿನಾಚರಣೆ ಅಂತ ಮಾಡ್ತೀರಿ. ನಿಮ್ಮ ಕಾಡಲ್ಲಿ ಬೆಳೆಸಿರಿ, ನೀವು ಅದನ್ನು ಅಲ್ಲಿ ಸಂರಕ್ಷಿಸಿ. ಅಂಥ ಕೆಲಸ ಮಾಡಬೇಕು ವಿನಃ ಇಂಥ ಅವಿವೇಕಿ ವೈಜ್ಞಾನಿಕವಾದ ಕೆಲಸವನ್ನು ಮಾಡಬಾರ್ದು. ಸಚಿವರು ಸ್ವಲ್ಪ ಯೋಚನೆ ಮಾಡಿ ಆದೇಶವನ್ನು ಮಾಡಬೇಕು ಅಂತ ಹೇಳ್ತಾ, ಮತ್ತು ಈ ಆದೇಶ ವಾಪಸ್ ತೆಗಿಬೇಕು ಅಂತ ಹೇಳ್ತಾ ನಾನು ಕರ್ನಾಟಕ ರಾಜ್ಯದಿಂದ ಒತ್ತಾಯ ಮಾಡ್ತೀನಿ.